ಸಂಬರಗಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ರಚನೆ. ಅಧ್ಯಕ್ಷ ಸ್ಥಾನಕ್ಕೆ ದಿನಕರ್ ಅಣ್ಣಾ ಸಾಹೇಬ್ ಪವಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರೂಪಾ ವಿಜಯ್ ಕಾಂಬಳೆ ಆಯ್ಕೆ. ಹೌದು, ಖಾಸಗಿ ಶಾಲೆಗಳಲ್ಲಿ ಮೀರಿಸುವ ಮಟ್ಟಕ್ಕೆ ಇಂದು ಸಂಬರಗಿ ಗ್ರಾಮದ ಸರ್ಕಾರಿ ಶಾಲೆ ಬೆಳೆದು ನಿಂತಿದೆ. ದಾನಿಗಳ ಸಹಾಯ ಸಹಕಾರದಿಂದ ಸುಸಜ್ಜಿತವಾದ ಡಿಜಿಟಲ್ ಗಣಕೀಕೃತ ಕೋಣೆಯನ್ನ ಹೊಂದಿರುವ ಈ ಶಾಲೆಯಲ್ಲಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಿ ಇಲ್ಲಿನ ಶಿಕ್ಷಕರ ಅವಿರತ ಪ್ರಯತ್ನದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ, ಆಟ ಪಾಠ, ಪಾಲಕರ ನಿರಂತರ ಸಹಕಾರದೊಂದಿಗೆ ಮೂಲಭೂತ ಸೌಕರ್ಯಗಳ ಅನುಕೂಲ ಈ ಶಾಲೆಯಲ್ಲಿ ದೊರೆಯುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಕ ಡಾಕ್ಟರ್ ಅತುಲ್ ದೇಶಪಾಂಡೆ, ಈ ಹಿಂದೆಯೂ ಎಸ್ಡಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪಾಲಕ ವರ್ಗ ಶಾಲಾ ಅಭಿವೃದ್ಧಿಗಾಗಿ ಶ್ರಮಿಸಿದ್ದು, ಇಂದು ರಚನೆಯಾದ ಎಸ್ಡಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಶುಭ ಹಾರೈಸಿದ್ರು. ಎಲ್ಲಾ ಪಾಲಕ ವರ್ಗ ಕೂಡಿ ಶಾಲಾ ಅಭಿವೃದ್ಧಿಗೆ ಪಣ ತೊಟ್ಟು ಮಕ್ಕಳ ಭವಿಷ್ಯತ್ತಿಗಾಗಿ ನಾವು ದುಡಿಯುತ್ತೇವೆ ಎಂದರು. ಪಾಲಕರ ಸಮ್ಮುಖದಲ್ಲಿ ಹೊಸ ಎಸ್ಡಿಎಂಸಿ ರಚನೆಯು 2026ರಿಂದ ಮುಂದಿನ 3 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ದಿನಕರ್ ಅಣ್ಣಾ ಸಾಹೇಬ್ ಪವಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರೂಪಾ ವಿಜಯ್ ಕಾಂಬಳೆ ಆಯ್ಕೆಯಾಗಿದ್ದು, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರು, ಪಾಲಕ ವರ್ಗ ಹಾಗೂ ಶಿಕ್ಷಕರಿಂದ ಶುಭ ಕೋರಲಾಯಿತು. ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಮತ್ತು ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗೆ ಎಸ್ಡಿಎಂಸಿ ರಚನೆ ಆಯಿತು. ಕನ್ನಡ ಶಾಲೆ ಅಭಿವೃದ್ಧಿ ಆಗಿ ಹೋದ ಸಲ ಎಸ್ಡಿಎಂಸಿ ಅವರು ಎಷ್ಟು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿ ಸ್ಕೂಲ್ನ ಹೆಚ್ಚು ಡೆವಲಪ್ಮೆಂಟ್ ಮಾಡುವುದು ಎಲ್ಲ ಆಯ್ಕೆ ಆದವರು ಸದಸ್ಯರು ಎಲ್ಲ ಅಭಿಪ್ರಾಯ ಇದೆ. ಹೋದ ಸಲ ಎಸ್ಡಿಎಂಸಿ ಅವರು ಸಾಕಷ್ಟು ಸುಧಾರಣೆ ಮಾಡಿದ್ರು. ಈ ಸಲ ನಾವು ಅದಕ್ಕಿಂತ ಹೆಚ್ಚು ಸುಧಾರಣೆ ಮಾಡಬೇಕಂತ ನಮ್ಮ ಅಪೇಕ್ಷೆ ಇದೆ. ಶಾಲೆ ಮಟ್ಟ, ಗುಣಮಟ್ಟ, ಶಿಕ್ಷಣ ಮಟ್ಟ ಮತ್ತು ಶಿಕ್ಷಕರ ಸಹಕಾರ ತಗೊಂಡು ಸದ್ಯ ಪರಿಸ್ಥಿತಿ ಒಳಗೆ ನಮ್ಮ ಸರ್ಕಾರಿ ಶಾಲೆಗೆ ಎಲ್ಲ ವರ್ಗಕ್ಕೂ ಶಿಕ್ಷಕರಿದ್ದಾರೆ. ಪ್ಲಸ್ ನಾವೀಗ ಇದೇ ಸಲ ಹೊಸದು ಕಂಪ್ಯೂಟರ್ ಒಂದು ಕೋಣೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೊಂದು ಶಿಕ್ಷಕರನ್ನ ತಂದು ಎಲ್ಲ ಕ್ಷೇತ್ರದಾಗ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಮಾಡಿಸ್ತೀವಿ ಅಂತ ಭಾವಿಸ್ತೀವಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.